ಕೆ.ಎಸ್. ಈಶ್ವರಪ್ಪ ಬಿಜೆಪಿಯ ಹಿರಿಯ ನಾಯಕ, ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಶಿವಮೊಗ್ಗ ನಗರದ ಟಿಕೆಟ್ ಇಲ್ಲ ಅಂತ ಹೇಳಿದಾಗ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು. ಬಿಜೆಪಿ ಹೇಳಿದ್ದನ್ನೆಲ್ಲ ಕೇಳಿದರು. ಆದರೆ ತನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡಿ ಅಂತ ಕೇಳಿದರು. ಹಾವೇರಿ ಟಿಕೆಟ್ ಅವರಿಗೆ ಸಿಗಲಿಲ್ಲ. ಇದೀಗ ಕೋಪಗೊಂಡಿದ್ದಾರೆ. ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ, ಆದರೆ ಬೇರೆ ಪಕ್ಷಕ್ಕೆ ಹೋಗಲ್ಲ, ನಾನು ಗೆದ್ದರೆ ಮತ್ತೆ ಮೋದಿ ಅವರಿಗೆ ನನ್ನ ಗೆಲುವನ್ನು ಸಮರ್ಪಿಸ್ತೇನೆ, ಹೀಗೆಲ್ಲ ಆಯಿತು. ಈ ನಡುವೆ ಅಮಿತ್ ಶಾ ಫೋನ್ ಮಾಡಿದರು. ಮೊನ್ನೆ ಬಂದವರು ಫೋನ್ ಮಾಡಿದ ತಕ್ಷಣ ಇವರೊಂದು ಪತ್ರಿಕಾಗೋಷ್ಠಿಯನ್ನು ಕರೆದ್ರು. ಅದು ಭಾಳ ಕೋಪ ಬಂತು ಅಮಿತ್ ಶಾ ಅವರಿಗೆ. ದೆಹಲಿಗೆ ಹೋದರೂ ಕೂಡ ಡೋಂಟ್ ಕೇರೇ ಮಾಡಲಿಲ್ಲ, ವಾಪಸ್ ಕಳಿಸ್ಬಿಟ್ರು. ಈಗ ಮತ್ತೆ ಕೊತ ಕುದೀತಾ ಇದ್ದಾರೆ ಈಶ್ವರಪ್ಪನವರು. ಈಗ ನರೇಂದ್ರ ಮೋದಿ ಅವರ ಫೋಟೋ ಇಟ್ಕೊಂಡು ನಾನು ಎಲೆಕ್ಷನ್ ಎದುರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಅದಕ್ಕೆ ನೀವು ಯಾಕೆ ನರೇಂದ್ರ ಮೋದಿ ಫೋಟೋ ಇಟ್ಕೊತಾ ಇದ್ದೀರಿ ಅಂತೇಳಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಇದರ ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದೆ. ಮಾಜಿ ಡಿಸಿಎಂ ಕೆ.ಎಸ್. ಈಶ್ವರಪ್ಪ ಬಂಡಾಯದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಜ್ಯದ ಗಮನ ಸೆಳೆದಿದೆ. ಇದರ ನಡುವೆ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾವಚಿತ್ರವನ್ನ ಬಳಸುವ ವಿಚಾರವಾಗಿ ಫೈಟ್ ಶುರುವಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿರುವ ಕೆ.ಎಸ್. ಈಶ್ವರಪ್ಪ ನರೇಂದ್ರ ಮೋದಿ ಭಾವಚಿತ್ರವನ್ನ ಪ್ರಚಾರದ ವೇಳೆ ಬಳಸಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಕೆ.ಎಸ್. ಈಶ್ವರಪ್ಪ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಭಾವಚಿತ್ರವನ್ನ ಬಳಸುತ್ತಿದ್ದಾರೆ. ಇದಕ್ಕೆ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಬಿ.ವೈ. ರಾಘವೇಂದ್ರ ವ್ಯಂಗ್ಯವಾಡಿದ್ದಾರೆ. ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿ ಅವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್. ಈಶ್ವರಪ್ಪ ಮನವೊಲಿಕೆ ಆಗುತ್ತಿಲ್ಲ. ದೆಹಲಿಯಲ್ಲಿ ಅಮಿತ್ ಶಾ ಸಿಗಲಿಲ್ಲ ಎಂಬ ಬೇಸರವು ಮಾಜಿ ಡಿಸಿಎಂಗೆ ಕಾಡುತ್ತಿದೆ. ಆದ್ದರಿಂದ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿದ್ದಿಷ್ಟು. ಮೀಟ್ ಮಾಡ್ತೀರಾ ಈಶ್ವರಪ್ಪ ಅವ್ರನ್ನ? ನಾಮಿನೇಷನ್ ಫೈಲ್ ಮಾಡ್ತಾರಂತಲ್ಲ, ಅದಕ್ಕಿಂತ ಮುಂಚೆ ಮೀಟ್ ಮಾಡೋ ಏನಾದ್ರು ಪ್ಲಾನ್ ಇದೆಯಾ? ಅವ್ರ ಜೊತೆ ಮಾತುಕತೆ ಮಾಡೋ ಪ್ಲಾನ್ ಇದೆಯಾ? ಅವಕಾಶ ಕೊಟ್ಟರೆ ಖಂಡಿತ ಭೇಟಿ ಮಾಡ್ತೇನೆ. ಯಾಕೆಂದರೆ ಅವರೇನು ಇನ್ನೂ BJPಲೇ ಇದ್ದಾರೆ, ಅವ್ರನ್ನ ಪಕ್ಷ ಬಿಟ್ಟೇನು ಹೋಗಿಲ್ಲ. ಆಗ ಸರಿಪಡಿಸ್ತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕಾದ ನನ್ನ ಪ್ರಯತ್ನ ಖಂಡಿತ ಮುಂದುವರಿಸ್ತೇನೆ. ಎಷ್ಟು ನಿಜ ಇದು ಅಮಿತ್ ಶಾ ಅವ್ರು ಟೈಮ್ ಕೊಟ್ಟಿಲ್ಲ ಅಂತ ಡೆಲ್ಲಿಯಲ್ಲಿ? ಅದು ನಿಜಾನ ಅದು? ನೋಡಿ, ಇದನ್ನು ನಾನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಶ್ವರಪ್ಪನೂ ಕೂಡ ನೋವಾಗ್ತದೆ, ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ. ಅಮಿತ್ ಶಾಜಿ ಅವರು ಮಾತನಾಡ್ತಕ್ಕಂಥದ್ದು ನಿಜ. ಈಶ್ವರಪ್ಪನವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಏನು ವ್ಯತ್ಯಾಸಗಳಾಯಿತು, ಮಾಹಿತಿಗಳು ಮಾಧ್ಯಮದಿಂದ ಹೋಯಿತು, ಬೇರೆ ಬೇರೆ ಕಾರಣಗಳಿದೆ. ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಬಿ.ವೈ. ರಾಘವೇಂದ್ರ ಸ್ಪರ್ಧಿಸುತ್ತಿದ್ದಾರೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸುತ್ತಿದ್ದಾರೆ. ಈಶ್ವರಪ್ಪ ಎಂಟ್ರಿಯಿಂದ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂತಾಗಿದೆ.